ಬಾಗಲಕೋಟೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ. ಬಾಗಲಕೋಟೆಯಲ್ಲಿ ಟಿವಿ5ಗೆ ಸೌಮ್ಯ ರೆಡ್ಡಿ ಈ ಹೇಳಿಕೆ ಕೊಡ್ತಾ ಇದ್ದಾರೆ. 3 ವರ್ಷದಿಂದ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದೆ. ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಜನರಿಗೆ ಅನುಕೂಲ ಆಗಿದೆ. ಉಚಿತ ಪ್ರಯಾಣದಿಂದ ಮಹಿಳೆಯರಿಗೆ ಅನುಕೂಲ ಆಗಿದೆ. ಮೋದಿ ಸರ್ಕಾರ ಉದ್ಯೋಗ ಕೊಡ್ತೇವೆ ಅಂತ ಕೊಡಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಾ ಇದೆ. 2 ಕ್ಷೇತ್ರಗಳಲ್ಲೂ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನಮಗಿದೆ. ಬಾಗಲಕೋಟೆಯಲ್ಲಿ ಟಿವಿ5ಗೆ ಸೌಮ್ಯ ರೆಡ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಜಿದ್ದಾಜಿದ್ದಿ ಕಣ ನಡೆಸುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಘಟಾನುಘಟಿ ನಾಯಕರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಮತ್ತು ಶಾಸಕರ ದಂಡು ಬಾಗಲಕೋಟೆಗೆ ಬಂದಿರುವಂಥದ್ದು. ನಮ್ಮ ಜೊತೆ ಈಗಾಗಲೇ ಉಮೇಶ್ ಮೇಟಿ ಅವರ ಪರವಾಗಿ ಏನು ಪ್ರಚಾರ ಮಾಡಲಿಕ್ಕೆ ಸೌಮ್ಯ ರೆಡ್ಡಿ ಬಂದಿದ್ದಾರೆ. ನಮಸ್ತೆ ಮೇಡಮ್. ಈಗಾಗಲೇ ಪ್ರಚಾರ ನಡೀತಾ ಯಾವ ರೀತಿಯಾಗಿ ಮಹಿಳೆಯರ ರೆಸ್ಪಾನ್ಸ್ ತೆಗೆದುತ್ತಾ ಇದೆ? ಯಾಕಂತಂದ್ರೆ ಕಳೆದ 2 ದಿನಗಳಿಂದ ಇಲ್ಲೇ ಬಿಟ್ಟಿದ್ದೀರಿ, ಏನ್ ಹೇಳ್ತೀರಿ? ಹೌದು, ಇಲ್ಲಿ ನಮ್ಮ ಬಾಗಲಕೋಟೆ ಅಸೆಂಬ್ಲಿಯಲ್ಲಿ ನಾನಾಗಲಿ ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ತಂಡ ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಟೌನ್ ಇರ್ಬೋದು ಮತ್ತು ಹಳ್ಳಿ ಪ್ರದೇಶ ಇರ್ಬೋದು. ನಿಜವಾಗ್ಲೂ ವಾತಾವರಣ ಬಹಳ ಚೆನ್ನಾಗಿದೆ. ನಮ್ಮ ಸನ್ಮಾನ್ಯ CM ಸರ್ ಅವರು ಸಹ ಬಂದಿದ್ದರು. ನಮ್ಮ DK ಶಿವಕುಮಾರ್ ಸರು ಸಹ ಈಗ ಬಂದಿದ್ದರು. ಸೊ ಮತ್ತು ಎಲ್ಲ ನಮ್ಮ ಶಾಸಕರು ಸಹ, ಸಂಸದರು, ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಇರ್ಬೋದು, SR ಪಾಟೀಲ್ ಸರ್ ಇರ್ಬೋದು, ಮತ್ತು ನಮ್ಮ ಕೋನ್ ರೆಡ್ಡಿ ಸರ್ ಅವರು, ಮತ್ತು ನಮ್ಮ ಅಜಯ್ ಸರ್ ನಾಯಕ್ ಸರ್ ಅವರು, HK ಪಾಟೀಲ್ ಸರ್ ಅವರು ಸಹ ಈಗ ಬರ್ತಿದ್ದಾರೆ ಸ್ವಲ್ಪ ಹೊತ್ತಲ್ಲಿ, ಮತ್ತು JT ಪಾಟೀಲ್ ಸರ್ ಅವರು. ಮತ್ತು ಈಗ ನೋಡಿ, ನಾನು ವಿಶೇಷವಾಗಿ ಮಹಿಳೆಯರ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲಿ ಹೋದರೂ ಸಹ ಮಹಿಳೆಯರು ಬಹಳ ಸಂತೋಷವಾಗಿದ್ದಾರೆ ಇಡೀ ರಾಜ್ಯದಲ್ಲಿ. ಆಮೇಲೆ ವಿಶೇಷವಾಗಿ ಇಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಸಹ ನಾನು ಹೋಗಿ ಬಂದೆ. ಈಗ ಸುಮಾರು 3 ವರ್ಷ ಆಗ್ತಾ ಬರ್ತಾ ಇದೆ. ನಾವು 3 ವರ್ಷ ಹಿಂದೆ ನಾವು ಏನು ಹೇಳಿದ್ವಿ ಅಂದರೆ, ಪಂಚ ಗ್ಯಾರಂಟಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಈಗ 1,26,00,000 ಜನ ಮಹಿಳೆಯರಿಗೆ 2,000 ರೂಪಾಯಿ ಸೇರ್ತಾ ಇದೆ. 2-3 ತಿಂಗಳು ಲೇಟ್ ಬರ್ಬೋದು, ಆದರೆ ಆಲ್ಮೋಸ್ಟ್ ಒಂದು 60,000 ಅಷ್ಟು ಅವರಿಗೆ ಸೇರಿದೆ. ನಾವು ನುಡಿದಂತೆ ನಾವು ನಡೀತೀವಿ. ಈಗ BJP ಎಲ್ಲೆಲ್ಲಿ ಅವರ ರಾಜ್ಯಗಳಿದೆಯೋ ಅವರು ಸಹ ನಮ್ಮನ್ನು ನೋಡಿ ಅವರು ಕಾಪಿ ಮಾಡಿದರು. ಆದರೆ ಅವರು ಈಗ ಎಲೆಕ್ಷನ್ ಆದಮೇಲೆ ಒಂದು ಸತಿ ಕೊಟ್ಟರು ಹಣ, ಅದಾದಮೇಲೆ ಅವರು ಸ್ಟಾಪ್ ಮಾಡಿಬಿಟ್ರು. ಅದು ಎಲೆಕ್ಷನ್ಗೋಸ್ಕರ ಅವರು ಮತ ತಗೊಂಡು ಆಮೇಲೆ ಸ್ಟಾಪ್ ಮಾಡೋದು, ಅದು ಸರಿನಾ ತಪ್ಪಾ ನೀವು ಹೇಳಿ? ಅದು ಮೋಸ ತಾನೆ. ಬೇರೆ ರಾಜ್ಯಗಳಲ್ಲಿ ಏನಾಗ್ತಿದೆ ನೀವು ವಿಚಾರಿಸಿ, ಎಲ್ಲೆಲ್ಲಿ BJP ರಾಜ್ಯಗಳಿದೆಯೋ. ಈಗ ಬೇರೆ ಕೆಲವರು ನಮ್ಮ ಇಲ್ಲಿ ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಇಲ್ಲಿ ಕರ್ನಾಟಕ ಇರ್ಬೋದು, ನಾವು ನುಡಿದಂತೆ ನಾವು ನಡೀತೀವಿ. ಹಿಂದೆ 4 ವರ್ಷ ಇತ್ತಲ್ಲ BJP ಸರ್ಕಾರ, ಅವರು ಮಾಡ್ಬೋದಿತ್ತು ಕೆಲಸ, ಜನಪರ ಕೆಲಸ ಮಾಡಿ, ಯಾರು ಬೇಡ ಅಂತ ಹೇಳಲ್ಲ. ಆದರೆ ಅವರು ಕೆಲಸ ಮಾಡಲಿಲ್ಲ, ನಮಗೂ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ. ಈಗ ಅವ್ರಿಗೆ ನಾವು ಕೆಲಸ ಮಾಡಿ ಅವ್ರ ಜನರಿಗೆ ಅವ್ರಿಗೆ ಸಂತೋಷ ಆಗ್ತಿದೆ ಅಂದ್ರೆ ಭಯ ಶುರು ಆಗಿದೆಯಾ? 100%. ಇದು ಸೌಮ್ಯ ರೆಡ್ಡಿ ಅವರು ಹೇಳ್ತಿರುವಂತದ್ದು. BJP ಅವರಿಗೆ ಈಗ ಗ್ಯಾರಂಟಿ ಯೋಜನೆಯಿಂದ ಭಯ ಶುರುವಾಗಿದೆ. ಹೀಗಾಗಿ ಅವರು ತಮ್ಮ ಈ ರೀತಿಯಾಗಿ ಒಂದು ಸುಳ್ಳು ಆರೋಪವನ್ನ ಕೂಡ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳನ್ನ ಕೂಡ TV5 ಜೊತೆ ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ಗುರು ಹಿರೇಮಠ, TV5 ಕನ್ನಡ, ಬಾಗಲಕೋಟೆ.